4 ದಿನ ಆಗಿದೆ ನಮ್ಮಮ್ಮ ಮಿಸ್ ಆಗಿ. ದಯವಿಟ್ಟು ಯಾರಿಗಾದ್ರೂ ಕಂಡು ಬಂದ್ರೆ ಹುಡಿ ನಿಮ್ ಕೈ ಮುಗಿದು ಕೇಳ್ಕೊಂತಿದ್ದೀನಿ. ನಮಗ್ ನಮ್ಮಮ್ಮ ಬೇಕು, ಇರಕ್ಕಾಗ್ತಿಲ್ಲ ನಮ್ಮಮ್ಮನ್ನ ಬಿಟ್ಟು. ಎಲ್ಲರ ಹತ್ರ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಫೋಟೋದಲ್ಲಿ ಕಾಣ್ತಿರ್ತಕ್ಕಂಥ ಮಹಿಳೆ ಹೆಸರು ಬಂದ್ಬಿಟ್ಟು ಮಂಜಮ್ಮ ಅಂತ. ಬರೋಬ್ಬರಿ 47 ವರ್ಷ ವಯಸ್ಸಾಗಿದೆ. ಸೊ ಮನೆಯಿಂದ ಕಾಣೆಯಾಗಿ 4 ದಿನಗಳು ಕಳೀತಾ ಇದೆ. ಎಲ್ಲೋಗಿದ್ದಾರೆ, ಏನಾಗಿದೆ ಅನ್ನೋ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇರೋದ್ರಿಂದ ಇಡೀ ಕುಟುಂಬ ಕಂಗಾಲಾಗಿದೆ ಅಂತಲೇ ಹೇಳ್ಬೋದು. ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಜೊತೆಗೆ ಅಂಗಡಿಗಳ ಹತ್ರ, ಯಾವುದ್ಯಾವುದೋ ಊರುಗಳ ಹತ್ರ ಎಲ್ಲ ಹೋಗಿ ಹುಡುಕಿದ್ರು ಕೂಡ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ನೋಡೋ ಅಂಥವ್ರು ದಯವಿಟ್ಟು ಈ ವಿಡಿಯೋನ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ. ಕನಿಷ್ಠ ಪಕ್ಷ ನೀವು ಇಷ್ಟಪಡುವಂಥ ಒಂದು 4 ಜನಕ್ಕೆ ವಿಡಿಯೋ ಶೇರ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಅವರ ತಾಯಿನ ಹುಡುಕೊಟ್ಟಿದ್ದು ಪುಣ್ಯ ನಿಮಗೆ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ದಿನಗಳಿಂದ ರೋಡಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ ಆಗಿದೆ. ದಯವಿಟ್ಟು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ, ಒಂದು ತಾಯಿಯನ್ನು ಹುಡುಕೊಡೋದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಾ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಆದಷ್ಟು ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಂದರೆ ಯಾವ್ಯಾವುದೋ ವಿಡಿಯೋಗಳನ್ನು ಲಕ್ಷಾಂತರ ಜನಕ್ಕೆ ವಿಡಿಯೋ ಶೇರ್ ಮಾಡ್ತೀರಾ. ನಿಜವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಪುಣ್ಯ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಮ್ಮ, ಎಷ್ಟು ದಿನಗಳಾಗಿದೆ ಅವ್ರು ಮಿಸ್ ಆಗಿ? 4 ದಿನ ಆಗಿದೆ ನಮ್ಮಮ್ಮ ಮಿಸ್ ಆಗಿ. ದಯವಿಟ್ಟು ಯಾರಿಗಾದ್ರೂ ಕಂಡು ಬಂದ್ರೆ ಹುಡಿ ನಿಮ್ ಕೈ ಮುಗಿದು ಕೇಳ್ಕೊಂತಿದ್ದೀನಿ. ನಮಗ್ ನಮ್ಮಮ್ಮ ಬೇಕು, ಇರಕ್ಕಾಗ್ತಿಲ್ಲ ನಮ್ಮಮ್ಮನ್ನ ಬಿಟ್ಟು. ಎಲ್ಲರ ಹತ್ರ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸರ್? ಎಲ್ಲಾ ಕಡೆ ಹುಡ್ಕೊಂಡು, ಧರ್ಮಸ್ಥಳ, ಕುಕ್ಕೆ, ಎಲ್ಲಾ ಕಡೆ ಯಾವ್ಯಾವ ದೇವಸ್ಥಾನ ಇದೆ ಎಲ್ಲಾ ಕಡೆ ಹುಡುಕಿದೀವಿ. ಯಾರ್ಯಾರು ಮಲಗಿದಾರೆ ಬೆಡ್ಶೀಟ್ ತೆಗೆದು ನೋಡಿದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲೂ ಒಂದು ಸುಳಿವು ಸಿಗ್ತಾ ಇಲ್ಲ ನಮ್ಮಮ್ಮಂದು. ನಿಮ್ಗೆಲ್ಲಾದ್ರೂ ಕಂಡು ಬಂದ್ರೆ ದಯವಿಟ್ಟು ಅಣ್ಣವರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮ್ ಮಾಡಿ, ನಮ್ಗೆ ಹೇಳ್ತಾರೆ ಅಣ್ಣವರು. ಥ್ಯಾಂಕ್ ಯು ಅಮ್ಮ, ಖಂಡಿತ ನಿಮಗೆ ಸಿಗ್ತಾರೆ. ನಮ್ಮ ಅಕ್ಕ ಬೇಗನೆ ಸಿಕ್ಲಿ ಅಂತ ಮಾಡಪ್ಪ. ಎಲ್ಲೆಲ್ಲಿ ಹುಡುಕಾಟ? ನಾವು ಸುಮಾರು ಬೆಟ್ಟ ಎಲ್ಲನೂ, ಮಾದೇಶ್ವರ ಬೆಟ್ಟ ಎಲ್ಲ ಹುಡುಕಿದ್ವಿ. ಮೈಸೂರು ಹಾಸ್ಪಿಟ್ಲು, ಮೈಸೂರು ಎಲ್ಲ ಹುಡುಕಿದ್ವಿ. ನಮಸ್ಕಾರ. ಎಲ್ಲಿದ್ರು ನಮ್ಮ ಅಕ್ಕ ಎಲ್ಲಿದ್ರು ಹುಡುಕೊಡಿ. ಧರ್ಮಸ್ಥಳ, ಕುಕ್ಕೆ ಎಲ್ಲ ಹುಡುಕಿದ್ವಿ. ಬಸ್ ಸ್ಟಾಪಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅಲ್ಲೇ 3-4 ದಿವಸದಿಂದ ನಾವು ಒಟ್ಟಿಗೆ ಊಟ ಮಾಡೋ ರೀತಿ ಹುಡುಕ್ತಾ ಇದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ. ದಯವಿಟ್ಟು ಎಲ್ಲಿದ್ರೂ ಕನ್ಫರ್ಮ್ ಮಾಡಿಕೊಡಿ. ಸ್ನೇಹಿತರೆ, ಇದು ಒಂದು ಕುಟುಂಬದ ಗೋಳಾಟದ ಕತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದ್ದಾಗ ಯಾರು ವ್ಯಾಲ್ಯೂನೂ ಗೊತ್ತಾಗಲ್ಲ, ಕಳ್ಕೊಂಡಾಗ ಎಲ್ಲರೂ ಕೂಡ ಅವ್ರ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ತಾರೆ, ಕಷ್ಟ ಗೊತ್ತಾಗುತ್ತೆ. ನಿಜವಾಗ್ಲೂ ಭಾಳ ಬೇಜಾರಾಗ್ತಾ ಇದೆ. ಪಾಪ ಎಮ್ಮ 4 ದಿನ ಹೆಣ್ಣೆಂಗ್ಸು. ಸೊ ಯಾವ ಊರಿಗೆ ಹೋಗಿದ್ದಾರೋ, ಏನಾಗಿದೆ ಏನೂ ಗೊತ್ತಿಲ್ಲ. ಪಾಪ ಮಾನಸಿಕವಾಗಿ ಕೂಡ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ತಾ ಇದ್ದಾರೆ. ಸರಿಯಾಗಿ ಪಾಪ ಮೊಬೈಲು ತೊಗೊಂಡೋಗಿಲ್ಲ, ದುಡ್ಡು ತೊಗೊಂಡೋಗಿಲ್ಲ, ಎಲ್ಲೋಗಿದ್ದಾರೆ ಏನು ಯಾವುದೇ ರೀತಿ ಮಾಹಿತಿ ಇಲ್ದಿರೋದ್ರಿಂದ ಇಡೀ ಕರ್ನಾಟಕದ ಜನರ ಮಡಿಲಿಗೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ದಯವಿಟ್ಟು ಇದು ಯಾವುದೇ ರೀತಿ ಸ್ವಾರ್ಥದ ವಿಡಿಯೋ ಅಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವೊಂದು ಶೇರ್ ಮಾಡೋದ್ರಿಂದ ಒಂದು ಕುಟುಂಬಕ್ಕೆ ನೀವೆಲ್ಲರೂ ಧೈರ್ಯವಾಗಿ ನಿಂತ್ಕೊಂಡಂಗೆ ಆಗುತ್ತೆ. ಈ ವಿಡಿಯೋನ ನೆಗ್ಲೆಕ್ಟ್ ಮಾಡದೆ ನೀವೆಲ್ಲರೂ ಶೇರ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ಇವ್ರಿಗೆ ಆದಷ್ಟು ಬೇಗ ಹುಡುಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ನಿಮ್ಮ ಕಾಲು ಮುಗಿತೀನಿ, ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.